press the bell icon on the YouTube app and never miss another update. ಹಲೋ, ಹಿಂದಿನ ಕ್ಲಾಸಲ್ಲಿ ನಾವು ಏನು ಮಾಡಿದ್ವಿ? ಪೈಥಾಗರಸ್ ಪ್ರಮೇಯದ ಮೇಲೆ ಪ್ರಮೇಯ ಮಾಡಿಕೊಂಡು ಪೈಥಾಗರಸ್ ವಿಲೋಮ ಪ್ರಮೇಯ ಮಾಡಿ ನೆಕ್ಸ್ಟ್ ಅಭ್ಯಾಸಕ್ಕೆ ಬಂದಿದ್ವಿ. ಅಭ್ಯಾಸದಲ್ಲಿ ಒಂದು ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕವನ್ನು ನಾನು ತೋರಿಸಿದ್ದೆ. ಸರಿ ಅಲ್ಲ? ನೀವು ಪ್ರಮೇಯ ಎಲ್ಲ ಮನೇಲಿ ಕಲ್ತಿರ್ಬೋದು. ಈ ಪ್ರಮೇಯ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಪ್ರಮೇಯ ನಿಮಗೆ ಕಂಪ್ಲೀಟ್ ಆಗಿ ಮಾಡೋಕ್ಕೆ ಬರಬೇಕು. ಅಂದರೆ ಬುಕ್ ನೋಡ್ಕೊಂಡಿದ್ದಂಗೆ ನೀವು ಬರೆದು ತಂದು ಈ ಅಭ್ಯಾಸವನ್ನು ಪ್ರಮೇಯವನ್ನು ಕಲಿಬೇಕು. ಆ ಅಭ್ಯಾಸದಲ್ಲಿ ನೆಕ್ಸ್ಟು ನಾನು ಲೆಕ್ಕಕ್ಕೆ ಬಂದರೆ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಇರ್ತಕ್ಕಂಥ ಲೆಕ್ಕಗಳನ್ನು ಮಾಡ್ತೀನಿ. ನೆಕ್ಸ್ಟು ಅಭ್ಯಾಸ 2.5ರಲ್ಲಿ 4ನೇ ಲೆಕ್ಕ. ABC ಸಮದ್ವಿಬಾಹು ತ್ರಿಭುಜದಲ್ಲಿ ABC ಸಮದ್ವಿಬಾಹು ತ್ರಿಭುಜದಲ್ಲಿ ಕೋನ ಸಿಯು ಲಂಬ ಕೋನವಾಗಿದೆ. ಕೋನ ಸಿಯು ಲಂಬ ಕೋನವಾಗಿದೆ. AB ಸ್ಕ್ವೇರ್ ಈಕ್ವಲ್ಸ್ 2AC ಸ್ಕ್ವೇರ್. AB ಸ್ಕ್ವೇರ್ ಈಕ್ವಲ್ಸ್ 2AC ಸ್ಕ್ವೇರ್ ಎಂದು ಸಾಧಿಸಿ. ABC ಎಂಥ ತ್ರಿಭುಜ ತಗೊಂಡಿದ್ದಾರೆ? ಅವರು ಸಮದ್ವಿಬಾಹು ತ್ರಿಭುಜ ತಗೊಂಡಿದ್ದಾರೆ. ಎಂಥ ತ್ರಿಭುಜ ತಗೊಂಡಿದ್ದಾರೆ? ಸಮದ್ವಿಬಾಹು ತ್ರಿಭುಜ ತಗೊಂಡಿದ್ದಾರೆ. ನಿಮಗೆ ತ್ರಿಭುಜಗಳು ಪಾಠ ಮಾಡಬೇಕಾದ್ರೆ ಹೇಳಿದ್ದೆ ನಾನು. ಸಮದ್ವಿಬಾಹು ತ್ರಿಭುಜ ಅಂದ್ರೇನು? ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮ ಆಗಿದ್ರೆ ಅಂತಹ ತ್ರಿಭುಜಕ್ಕೆ ಎಂಥ ತ್ರಿಭುಜ ಅಂತ ಕರಿತೀವಿ ನಾವು? ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಅಂದರೆ ABC ತ್ರಿಭುಜ ತಗೊಂಡಾಗ ನಾನು ಎರಡು ಬಾಹು ಏನಾಗಿರ್ಬೇಕು? ಅದರಲ್ಲಿ ಸಮ ಆಗಿರಬೇಕು. ಅಂತಹ ತ್ರಿಭುಜಗಳಿಗೆ ನಾವು ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಅಂತಹ ಸಮದ್ವಿಬಾಹು ತ್ರಿಭುಜದಲ್ಲಿ ಯಾವ ಕೋನವನ್ನು ಲಂಬ ಕೋನ ಮಾಡಿದ್ದಾರೆ? ಅವರು ಕೋನ ಸಿ ಅನ್ನು ಎಂಥ ಕೋನ ಮಾಡಿದ್ದಾರೆ? ಲಂಬ ಕೋನ ಮಾಡಿದ್ದಾರೆ. ಈ ಲಂಬ ಕೋನ ಮಾಡಿದಾಗ AB ಸ್ಕ್ವೇರ್ ಇಸ್ ಈಕ್ವಲ್ ಟು 2AC ಸ್ಕ್ವೇರ್ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ಆದ್ದರಿಂದ ನೀವು ಚಿತ್ರ ಬರೀಬೇಕಾದ್ರೆ ಏನು ಬರೀಬೇಕು? ಒಂದು ಲಂಬ ಕೋನ ತ್ರಿಭುಜದ ಚಿತ್ರವನ್ನು ಬರೀಬೇಕು. ಎಂಥ ತ್ರಿಭುಜ ಬರೀಬೇಕು ನೀವು? ಲಂಬ ಕೋನ ಬರೀಬೇಕು. ಅದರಲ್ಲಿ ಅವರು ಏನು ಹೇಳಿದ್ದಾರೆ? ಸಿ ಅಂತಕ್ಕಂಥದ್ದು ಎಂಥ ಕೋನವಾಗಿದೆ? ಲಂಬ ಕೋನವಾಗಿದೆ. ಅಂದರೆ ಲಂಬ ಕೋನ ಎಲ್ಲಿ ಉಂಟಾಗಿದೆನೋ ಅಲ್ಲಿ ನೀವು ಯಾವ ಅಕ್ಷರವನ್ನು ಕೊಡಬೇಕು? ಸಿ ಅಕ್ಷರವನ್ನು ಕೊಡಬೇಕು. ಆದ್ದರಿಂದ ಇಲ್ಲಿ ಸಿ ಅಕ್ಷರವನ್ನು ಕೊಟ್ಟಾಗ ಇದು ಏನಾಗುತ್ತೆ? ಎ ಆಗುತ್ತೆ. ಇದು ಏನಾಗುತ್ತೆ? ಬಿ ಆಗುತ್ತೆ. ಆದ್ದರಿಂದ ABC ಲಂಬ ಕೋನ ತ್ರಿಭುಜದಲ್ಲಿ ಸಿ ಅಂತಕ್ಕಂಥ ಕೋನ ಎಂಥ ಕೋನ ಆಗಿದೆ? ಲಂಬ ಕೋನ ಆಗಿದೆ. ನೀವು ಬರಿಬೇಕಾದ್ರೆ ಏನು ಬರೀತೀರಾ? ABC ಎಂತಹ ತ್ರಿಭುಜ? ABC ಒಂದು ಸಮದ್ವಿಬಾಹು ತ್ರಿಭುಜ. ABC ಒಂದು ಸಮದ್ವಿಬಾಹು ತ್ರಿಭುಜ. ABC ಒಂದು ಸಮದ್ವಿಬಾಹು ತ್ರಿಭುಜ. ಕೋನ ಸಿ ಇಸ್ ಈಕ್ವಲ್ ಟು ಎಷ್ಟು? 90 ಡಿಗ್ರಿ. ಕೋನ ಸಿ ಇಸ್ ಈಕ್ವಲ್ ಟು ಎಷ್ಟಿದೆ? ಇಲ್ಲಿ 90 ಡಿಗ್ರಿ ಇದೆ. 90 ಡಿಗ್ರಿ ಇದ್ದಾಗ ನಾವು ಏನನ್ನ ಸಾಧನೆ ಮಾಡಬೇಕು? AB ಸ್ಕ್ವೇರ್ ಇಸ್ ಈಕ್ವಲ್ ಟು ಸಾಧನೀಯ ಏನು? AB ಸ್ಕ್ವೇರ್ ಇಸ್ ಈಕ್ವಲ್ ಟು 2AC ಸ್ಕ್ವೇರ್. AB ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಂತ ಸಾಧನೆ ಮಾಡಬೇಕು? 2AC ಸ್ಕ್ವೇರ್ ಅಂತ ಸಾಧನೆ ಮಾಡಬೇಕು. ಇದಕ್ಕೆ ಏನಂತ ಕರಿತೀವಿ ನಾವು? ದತ್ತ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? ದತ್ತ ಅಂತ ಕರಿತೀವಿ. ಇದು ಏನು? ಸಾಧನೀಯ. ನೆಕ್ಸ್ಟ್ ಸಾಧನೆ. ಸಾಧನೆ ಒಳಗೆ ಇದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಈ ಅಭ್ಯಾಸ ಇರೋದು ಯಾವ ಪ್ರಮೇಯದ ಮೇಲೆ? ಪೈಥಾಗರಸ್ನ ಪ್ರಮೇಯದ ಮೇಲೆ. ಈ ಅಭ್ಯಾಸ ಬಂದಿರೋದು ಯಾವುದ್ರ ಮೇಲೆ? ಪೈಥಾಗರಸ್ನ ಪ್ರಮೇಯದ ಮೇಲೆ. ಪೈಥಾಗರಸ್ನ ಪ್ರಮೇಯ ಅಂದ್ರೇನು? ಯಾವುದೇ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಏನಾಗಿರುತ್ತೆ? ಸಮನಾಗಿರುತ್ತೆ. ಅದ್ರ ಪ್ರಕಾರ ಮಾಡಿಕೊಂಡಾಗ ಇಲ್ಲಿ ABC ಅಂತಕ್ಕಂಥದ್ದು ಒಂದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ABC ಎಂಥ ತ್ರಿಭುಜ? ಒಂದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಕೋನ ಸಿ ಇಸ್ ಈಕ್ವಲ್ ಟು ಎಷ್ಟು? 90 ಡಿಗ್ರಿ. ಪೈಥಾಗರಸ್ ಪ್ರಮೇಯ ಹಾಕಿದ್ರೆ 90 ಡಿಗ್ರಿ ವಿರುದ್ಧ ಬಾಹುಗೆ ಏನಂತ ಕರಿಬೇಕು ನಾವು? ಕರ್ಣ ಅಂತ ಕರಿಬೇಕು. 90 ಡಿಗ್ರಿ ವಿರುದ್ಧ ಬಾಹುಗೆ ಕರ್ಣ ಅಂತ ಕರಿಬೇಕು. ಆದ್ದರಿಂದ ಏನಾಗುತ್ತೆ? AB ಸ್ಕ್ವೇರ್ ಇಸ್ ಈಕ್ವಲ್ ಟು ಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತ ಅಂದರೆ AC ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AC ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್.
ಈಗ ನಮಗೆ ಗೊತ್ತಿದೆ ಸಮದ್ವಿಬಾಹು ತ್ರಿಭುಜದಲ್ಲಿ ಕರ್ಣ ಬಿಟ್ಟು ಉಳಿದಿರೋ ಎರಡು ಬಾಹು ಏನಾಗಿರುತ್ತೆ, ಸಮ ಆಗಿರುತ್ತೆ. ಕರ್ಣ ಬಿಟ್ಟು ಉಳಿದಿರೋ ಎರಡು ಬಾಹು ಏನಾಗಿರುತ್ತೆ, ಸಮ ಆಗಿರುತ್ತೆ. ಅದರಿಂದ ಎ ಸಿ ಅಂದ್ರೂ ಒಂದೇ, ಬಿ ಸಿ ಅಂದ್ರೂ ಒಂದೇ. ಎ ಸಿ ಅಂದ್ರೆ ಬಿ ಸಿ ಬರೀಬಹುದು, ಬಿ ಸಿ ಬಂದು ಏನು ಬರೀಬಹುದು, ಎ ಸಿ ಬರೀಬಹುದು. ಯಾಕಂದ್ರೆ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜದಲ್ಲಿ ಎರಡು ಬಾಹುಗಳು ಏನಾಗಿರುತ್ತೆ, ಸಮ ಆಗಿರುತ್ತೆ. ಅದರಲ್ಲಿ ನಾವು ಕರ್ಣವನ್ನ ತಗೊಳಕ್ಕೆ ಬರಲ್ಲ. ಆದ್ರಿಂದ ಎರಡು ಬಾಹು ಯಾವ್ದು ತಗೊಂತೀವಿ, ಎ ಸಿ ಮತ್ತೆ ಬಿ ಸಿ ಅನ್ನ ತಗೊಂತೀವಿ. ಆದ್ರಿಂದ ನಾನು ಏನು ಬರೀಬಹುದು, ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಬದಲು ಏನಂತ ಬರೀಬಹುದು, ನಾವು ಎ ಸಿ ಸ್ಕ್ವೇರ್ ಅಂತಾನೆ ಬರೀಬಹುದು. ಎಡಭಾಗದಲ್ಲಿ ಏನಿದೆ, ಎ ಬಿ ಸ್ಕ್ವೇರ್ ಇದೆ. ಇದಕ್ಕೆ ಕಾರಣ ಏನು, ಎ ಸಿ ಇಸ್ ಈಕ್ವಲ್ ಟು ಬಿ ಸಿ. ಎ ಸಿ ಇಸ್ ಈಕ್ವಲ್ ಟು ಬಿ ಸಿ. ಬಿ ಸಿ ಬಂದು ಏನು ಬರೀತೀವಿ, ನಾವು ಎ ಸಿ ಅನ್ನ ಬರೀತೀವಿ. ಆದ್ರಿಂದ ಎ ಸಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, 2ac ಸ್ಕ್ವೇರ್ ಆಗುತ್ತೆ. therefore ab ಸ್ಕ್ವೇರ್ ಇಸ್ ಈಕ್ವಲ್ ಟು 2ac ಸ್ಕ್ವೇರ್. ab ಸ್ಕ್ವೇರ್ ಇಸ್ ಈಕ್ವಲ್ ಟು 2ac ಸ್ಕ್ವೇರ್. ಇದು ಏನು ನಮಗೆ 4ನೇ ಲೆಕ್ಕದಲ್ಲಿ ಕೇಳಿದ್ರು. ಏನು ಕೇಳಿದ್ರು, ab ಸ್ಕ್ವೇರ್ ಇಸ್ ಈಕ್ವಲ್ ಟು 2ac ಸ್ಕ್ವೇರ್ ಎಂದು ಸಾಧಿಸಿ ಅಂತ. ಅವ್ರು ಕೊಟ್ಟಿರೋ ಡಾಟಾದಿಂದ ಪ್ರಮೇಯವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಾವೇನು ಮಾಡಬೇಕಿದ್ರು, ಸಾಧನೆಯನ್ನ ಮಾಡಬೇಕು. ನೆಕ್ಸ್ಟ್ ಇದೇ ತರ 5ನೇ ಲೆಕ್ಕ ಇದೆ. ನೆಕ್ಸ್ಟ್ ಇದೇ ತರ ಎಷ್ಟನೇ ಲೆಕ್ಕ ಇದೆ, 5ನೇ ಲೆಕ್ಕ ಇದೆ. ಅದರಲ್ಲೂ ಎಕ್ಸಾಮ್ ತ್ರಿಭುಜ ತಗೋಬೇಕು. ನಾವು ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜವನ್ನ ತಗೋಬೇಕು. ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜವಾಗಿದ್ದು ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜವಾಗಿದ್ದು ಸಮದ್ವಿಬಾಹು ತ್ರಿಭುಜವಾಗಿದ್ದು AC is equal to BC. AC is equal to BC. AB square is equal to 2AC square. AB square is equal to 2AC square. ಆದರೆ AB square is equal to 2AC square ಆದರೆ ABC ತ್ರಿಭುಜವು ಲಂಬಕೋನ ತ್ರಿಭುಜ ಎಂದು ಸಾಧಿಸಿ. ಆದರೆ ತ್ರಿಭುಜ ABC ಒಂದು ಲಂಬಕೋನ ತ್ರಿಭುಜ ಎಂದು ಸಾಧಿಸಿ. ಲಂಬಕೋನ ತ್ರಿಭುಜ ಎಂದು ಸಾಧಿಸಿ. ಇದರಲ್ಲೂ ನಾವು ಹಿಂದೆ ಹಾಕಿರ್ತಕ್ಕಂಥ ಚಿತ್ರವನ್ನೇ ಹಾಕೋಬೇಕು. ಯಾವ ಥರ ಹಾಕ್ಕೊಂತೀರಾ ಅಂತಂದರೆ, ಎ ಬಿ ಸಿ ಅಂತಕ್ಕಂಥದ್ದು ಎಂಥ ತ್ರಿಭುಜ, ಒಂದು ಲಂಬಕೋನ ತ್ರಿಭುಜ. ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ. ಇಲ್ಲೇನು ಕೊಟ್ಟಿದ್ದಾರೆ, ಎ ಸಿ ಇಸ್ ಈಕ್ವಲ್ ಟು ಬಿ ಸಿ. ಎ ಸಿ ಅಂತಕ್ಕಂತಹ ಬಾಹು ಯಾವ ಬಾಹುಗೆ ಸಮ ಆಗಿದೆ, ಬಿ ಸಿ ಅಂತಕ್ಕಂಥ ಬಾಹುಗೆ ಸಮ ಆಗಿದೆ. therefore ಎ ಸಿ ಇಸ್ ಈಕ್ವಲ್ ಟು ಬಿ ಸಿ. ದತ್ತ ಏನು, ಎ ಬಿ ಸಿ ಒಂದು ABC ಒಂದು ಸಮದ್ವಿಬಾಹು ತ್ರಿಭುಜ. ABC ಒಂದು ಸಮದ್ವಿಬಾಹು ತ್ರಿಭುಜ. ಅದರಲ್ಲಿ AC ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, BC ಅಂತ ಕೊಟ್ಟಿದ್ದಾರೆ. AC ಬಾಹು ಯಾವ ಬಾಹುಗೆ ಸಮ, BC ಬಾಹುವಿಗೆ ಸಮ. ಏನನ್ನ ಸಾಧನೆ ಮಾಡಬೇಕು, AB square is equal to 2AC square. AB square is equal to 2AC square. ನೆಕ್ಸ್ಟ್ ಸಾಧನೆ ಒಳಗೆ ನೀವು ಎಂಥ ತ್ರಿಭುಜ ತಗೊಂತೀರಾ, ಲಂಬಕೋನ ತ್ರಿಭುಜವನ್ನು ತಗೊಂತೀರಾ. ಅದರಲ್ಲಿ ಬಿ ಕೋನ ಎಷ್ಟಿದೆ, ಇಲ್ಲಿ 90 ಡಿಗ್ರಿ ಇದೆ. ಆದ್ದರಿಂದ ABC ಒಂದು ಲಂಬಕೋನ ತ್ರಿಭುಜದಲ್ಲಿ
ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜದಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಕೋನ ಬಿ ಇಸ್ ಈಕ್ವಲ್ ಟು ಎಷ್ಟು ತಗೋಬೇಕು? 90 ಡಿಗ್ರಿ ತಗೋಬೇಕು. ಯಾವ ಪ್ರಮೇಯವನ್ನು ಹಾಕಬೇಕು? ಪೈಥಾಗರಸ್ ಪ್ರಮೇಯವನ್ನು ಹಾಕಿದಾಗ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಬಿ ಸಿ ಲಂಬಕೋನ ತ್ರಿಭುಜದಲ್ಲಿ ಬಿ ಕೋನ 90 ಡಿಗ್ರಿ ಇದ್ದರೆ ಎ ಸಿ ಅಂತಕ್ಕಂಥದ್ದು ಕರ್ಣ ಆಗುತ್ತೆ. ಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಆವಾಗ ನಾವೇನನ್ನ ಸಾಧನೆ ಮಾಡಬೇಕಾಗಿದೆ? ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2ac ಸ್ಕ್ವೇರ್ ಅಂತ ಸಾಧನೆ ಮಾಡಬೇಕು. ಆದರೆ ಎ ಸಿ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ಅವರು? ಬಿ ಸಿ ಕೊಟ್ಟಿದ್ದಾರೆ. ಎ ಸಿ ಬದಲು ಬಿ ಸಿ ಬರ್ಕೋಬೋದು, ಬಿ ಸಿ ಬದಲು ಏನಂತ ಬರ್ಕೋಬೋದು ನಾವು? ಎ ಸಿಯನ್ನು ಬರ್ಕೋಬೋದು. ಆದ್ದರಿಂದ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂದಾಗ ಇದೇನಾಗುತ್ತೆ? ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಬದಲು ಏನಂತ ಬರೀಬೋದು ನಾನು? ಬಿ ಸಿಯನ್ನು ಬರೀಬೋದು. ಬಿ ಸಿ ಸ್ಕ್ವೇರ್ ಅಂದರೆ ಏನಾಗುತ್ತೆ? ಬಿ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. Therefore, AC square is equal to 2BC square ಆಗುತ್ತೆ. AC square is equal to 2BC square. ಕಾರಣ ಏನು? AC is equal to BC. AC ಬದಲು BC ಬರೀಬೋದು ಅಥವಾ BC ಬದಲು ಏನು ಬರೀಬೋದು ನಾನು? AC ಅನ್ನು ಬರೀಬೋದು. Therefore, AB square is equal to ಏನಂತ ಸಾಧನೆ ಮಾಡಬೇಕಾಗಿದೆ? ಸಾರಿ, ಇಲ್ಲಿ ಅಕ್ಷರ ಚೇಂಜ್ ಆಯಿತು. ಇಲ್ಲಿ ಏನು ಬರಬೇಕಾಗಿತ್ತು? ಸಾಧನೆ ಒಳಗೆ ಮಾಡ್ಕೊಳ್ಳೋ ಪ್ರಕಾರ ಬರೋದಾದರೆ ಇಲ್ಲಿ 90 ಡಿಗ್ರಿ ಅಕ್ಷರಕ್ಕೆ ಬಂದಾಗ ಇಲ್ಲಿ ಏನಾಗುತ್ತೆ? ಇಲ್ಲಿ ಎ ಇರುತ್ತೆ, ಇಲ್ಲಿ ಎ ಇರುತ್ತೆ, ಇಲ್ಲಿ ಸಿ ಇರುತ್ತೆ, ಇಲ್ಲೇನಿರುತ್ತೆ? ಬಿ ಇರುತ್ತೆ. ಯಾಕಂದರೆ ನಾನು ಎ ಬಿ ಸ್ಕ್ವೇರ್ ಅಂತ ಸಾಧನೆ ಮಾಡಬೇಕಾಗಿದೆ. ಆದ್ದರಿಂದ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎ ಸಿ ಮತ್ತು ಬಿ ಸಿ ಒಂದೇ ಆಗಿರೋದ್ರಿಂದ ಎ ಸಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಆಗುತ್ತೆ. ಎ ಸಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಏನು? 2ac ಸ್ಕ್ವೇರ್. ಎಡಭಾಗದಲ್ಲಿ ಏನಿದೆ? ಎ ಬಿ ಸ್ಕ್ವೇರ್ ಇದೆ. Therefore, AB square is equal to 2ac square. Reason ಏನು? AC is equal to BC. AC is equal to BC ಆಗಿರೋದ್ರಿಂದ AB square is equal to 2ac square. ಅವ್ರು ಕೇಳಿರೋದೇನು ನಮಗೆ? AB square is equal to 2ac square ಎಂದು ಸಾಧಿಸಿ ಅಂತ. ಅದಕ್ಕೋಸ್ಕರ ಇಲ್ಲಿ ಏನು ಮಾಡ್ಬೇಕು ನಾನು? AB square ಎಡಭಾಗಕ್ಕೆ ಬರಬೇಕು ಅನ್ನೋದಾದರೆ ಇದು AB ಅಂತಕ್ಕಂಥದ್ದು ಏನಾಗಬೇಕು? ನನಗೆ ಕರ್ಣ ಆಗಬೇಕು. ಕರ್ಣ ಆದಾಗ ಮಾತ್ರ ನಾವು ಮಾಡ್ಕೊಳ್ತಕ್ಕಂಥದ್ದು ಸರಿಯಾಗುತ್ತೆ. ಅದಕ್ಕೆ ಅಕ್ಷರ ಕೊಡಬೇಕಾದ್ರೆ ಇದು ಎ ಬರಬೇಕು, ಇಲ್ಲಿ ಸಿ ಬರಬೇಕು, ಮತ್ತೆ ಇಲ್ಲಿ ಏನು ಬರಬೇಕು? ಬಿ ಬರಬೇಕು. ಆವಾಗ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗುತ್ತೆ. ಎ ಸಿ ಸ್ಕ್ವೇರ್ ಪ್ಲಸ್ ಎ ಸಿ ಅಂದರೆ ಬಿ ಸಿ ಅಂತ ಬರೀಬೋದು. ಎ ಸಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಏನಾಗುತ್ತೆ? 2ac ಸ್ಕ್ವೇರ್ ಆಗುತ್ತೆ. ಆದ್ದರಿಂದ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಬರೀತೀರಾ? 2ac ಸ್ಕ್ವೇರ್. ಇದನ್ನೇ ನಮಗೆ ಕೇಳಿದ್ದು ಅವರು ಸಾಧನೆ ಮಾಡ್ರಿ ಅಂತ. ನೆಕ್ಸ್ಟ್ ಲೆಕ್ಕದಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕಗಳನ್ನು ಮಾಡ್ತೀನಿ. ಅಂದರೆ ಬಹಳಷ್ಟು ಸಲ ಎಕ್ಸಾಮ್ಗಳಿಗೆ ಕೇಳಿರುವಂಥ ಲೆಕ್ಕಗಳು. ಆಮೇಲೆ ಈ ಪಾಠದಲ್ಲಿ ಪ್ರಮೇಯನೇ 5 ಮಾರ್ಕ್ಸಿಗೆ ಬರೋದ್ರಿಂದ ಈ ಪ್ರಮೇಯ 5 ಮಾರ್ಕ್ಸಿಗೆ ಬರೋದ್ರಿಂದ ಈ ಅಭ್ಯಾಸದಲ್ಲಿ ನಮಗೆ 2 ಮಾರ್ಕ್ಸಿಗೆ ಬರ್ತಕ್ಕಂಥ ಲೆಕ್ಕಗಳನ್ನು ಕೇಳ್ತಾರೆ. ಅಂದರೆ ತುಂಬ ಸಿಂಪಲ್ ಆಗಿ ಸಾಲ್ವ್ ಮಾಡೋಕ್ಕೆ ಬರಬೇಕು. ಆ ಥರ ಲೆಕ್ಕಗಳನ್ನು ಕೇಳ್ತಕ್ಕಂಥ ಚಾನ್ಸಸ್ ತುಂಬ ಇರೋದ್ರಿಂದ ಅದಕ್ಕೆ ಸೆಟ್ ಆಗಿರ್ತಕ್ಕಂಥ ಲೆಕ್ಕಗಳನ್ನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 9ನೇ ಲೆಕ್ಕ. 10 ಮೀಟರ್ ಎತ್ತರವಿರುವ 10 ಮೀಟರ್ ಎತ್ತರವಿರುವ ಏಣಿಯು ನೆಲದಿಂದ 8 ಮೀಟರ್ ಎತ್ತರದಲ್ಲಿ ಗೋಡೆಯಲ್ಲಿರುವ ಕಿಟಕಿಯನ್ನು ಮುಟ್ಟುತ್ತದೆ.
ಕಿಟಕಿಯನ್ನು ಮುಟ್ಟುತ್ತದೆ. ಹಾಗಾದರೆ ಏಣಿಯ ಪಾದವು ನೆಲದಿಂದ ಎಷ್ಟು ದೂರದಲ್ಲಿದೆ? ಈಗ ಇದು ಪೈಥಾಗರಸ್ ಮೇಲೆ ಸಂಬಂಧಪಟ್ಟಿರೋ ಲೆಕ್ಕ ಆಗಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಮೊದಲು ಯಾವ ಥರ ಚಿತ್ರ ಹಾಕೋಬೇಕು ಅಂತ ಬರಬೇಕು. ಅದು ಒಂದು ಲಂಬಕೋನ ತ್ರಿಭುಜ ಆಗಿರ್ತಕ್ಕಂಥ ಚಿತ್ರ ಆಗಿರ್ಬೇಕು. ಕರೆಕ್ಟ್ ಅಲ್ಲ? ನೀವು ಲಂಬಕೋನ ತ್ರಿಭುಜ ಆಗಿರ್ತಕ್ಕಂಥ ಚಿತ್ರವನ್ನು ಹಾಕಬೇಕಾದ್ರೆ ಒಂದು ಲಂಬಕೋನ ಬರಬೇಕು. ಏನು ಬರಬೇಕು? ಲಂಬಕೋನ ಬರಬೇಕು. ಇಲ್ಲಿ ನೀವು ಕ್ವಶನ್ ಅನ್ನ ನೋಡ್ರಿ, ಎತ್ತರ ಅಂತ ಕೇಳಿದ್ದಾರೆ. ಏನಾಗಿರ್ಬೇಕು? ಏಣಿಯದು. ಏಣಿ ಯಾವ ಥರ ನಿಲ್ಲಿಸ್ತಾರೆ ಅಂತ ನಿಮಗೆ ಗೊತ್ತಿದೆ. ಗೋಡೆಗೆ ಆಣಿಸ್ಬಿಟ್ಟು ಒಂದು ಏಣಿಯನ್ನ ನಿಲ್ಲಿಸ್ತಾರೆ. ಆದ್ರಿಂದ ನೀವು ಚಿತ್ರ ಹಾಕ್ಬೇಕಾದ್ರೆ ಒಂದು ಏನು ಹಾಕಬೇಕು? ಒಂದು ಲಂಬಕೋನ ತ್ರಿಭುಜ ಇರ್ತಕ್ಕಂಥ ಚಿತ್ರವನ್ನ ಹಾಕಬೇಕು. ಇದು ಲಂಬಕೋನ. ಇಲ್ಲಿ ಅವರು ಅಕ್ಷರವನ್ನ ಕೊಟ್ಟಿಲ್ಲ. ನಾವು ಯಾವ್ದಾದ್ರು ಎ ಅನ್ಕೋಬಹುದು, ಯಾವ್ದಾದ್ರು ಬಿ ಅನ್ಕೋಬಹುದು. ಆದ್ರಿಂದ ಇಲ್ಲಿ ನಾನು ಲಂಬಕೋನವನ್ನ ಯಾವ ಅಕ್ಷರಕ್ಕೆ ತಗೊಂಡಿದ್ದೀನಿ? ಸಿ ಅಕ್ಷರಕ್ಕೆ ತಗೊಂಡಿದ್ದೀನಿ. ಲಂಬಕೋನವನ್ನ ಯಾವ ಅಕ್ಷರಕ್ಕೆ ತಗೊಂಡಿದ್ದೀನಿ? ಸಿ ಅಕ್ಷರಕ್ಕೆ ತಗೊಂಡಿದ್ದೀನಿ. ಎತ್ತರ ಏಣಿ ಅಂದ್ರೆ ಈ ತರ ಸ್ಲ್ಯಾಂಟ್ ಆಗಿ ನಿಲ್ಲಿಸ್ತಾರೆ. ಆದ್ರಿಂದ ಈ ಉದ್ದ ಎಷ್ಟಿರುತ್ತೆ? 10 ಮೀಟರ್ ಇರುತ್ತೆ. ನೆಕ್ಸ್ಟ್ ನೆಲದಿಂದ ಏನು ಕೇಳಿದ್ದಾರೆ ಅವರು? 8 ಮೀಟರ್. ಇದು ಎಷ್ಟಿರುತ್ತೆ? 8 ಮೀಟರ್ ಇರುತ್ತೆ. ಈ ದೂರವನ್ನು ನಾವು ಕಂಡುಹಿಡಬೇಕು. ನೆಲಕ್ಕೆ ಮತ್ತೆ ಏಣಿಗೆ ಮಧ್ಯದಲ್ಲಿ ಇರ್ತಕ್ಕಂತಹ ದೂರ ಅಂದ್ರೆ ಯಾವುದು? BC ಕಂಡುಹಿಡಿಬೇಕು ನಾನು. ಇದು ಪೈಥಾಗರಸ್ ಪ್ರಮೇಯದ ಮೇಲೆ ಆಗಿರೋದ್ರಿಂದ ಪೈಥಾಗರಸ್ ಪ್ರಮೇಯವನ್ನು ಹಾಕಿ ನಾವೇನು ಮಾಡಬೇಕು? ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕು. ಅದ್ರ ಪ್ರಕಾರ ಬರುತ್ತೆ ABC ಒಂದು ಲಂಬಕೋನ ತ್ರಿಭುಜ. ABC ಒಂದು ಲಂಬಕೋನ ತ್ರಿಭುಜ. ಇದರಲ್ಲಿ ಲಂಬಕೋನ ಎಲ್ಲಿ ಉಂಟಾಗಿದೆ? ಸಿದಲ್ಲಿ ಉಂಟಾಗಿದೆ. ಕೋನ ಸಿ ಇಸ್ ಈಕ್ವಲ್ ಟು ಎಷ್ಟು ಬರೀತೀರಾ? 90 ಡಿಗ್ರಿ ಬರೀತೀರಾ. ಕೋನ ಸಿ ಇಸ್ ಈಕ್ವಲ್ ಟು ಎಷ್ಟು ಬರೀತೀರಾ? 90 ಡಿಗ್ರಿ ಬರೀತೀರಾ. ಏಣಿಯ ಎತ್ತರ ಅಂತಂದ್ರೆ AB ಉದ್ದ ಎಷ್ಟಿದೆ? 10 ಮೀಟರ್ ಇದೆ. ಏಣಿಯ ಎತ್ತರ AB ಉದ್ದ ಎಷ್ಟಿದೆ? 10 ಮೀಟರ್ ಇದೆ. ಅದು ಯಾವ ಯೂನಿಟ್ ಅಲ್ಲಿ ಕೊಟ್ಟಿರ್ತಾರಲ್ಲ ಅದೇ ಯೂನಿಟ್ ಅಲ್ಲಿ ನೀವು ಬರೀಬೇಕು. ಮತ್ತೆ ಯೂನಿಟ್ ಮೆನ್ಷನ್ ಮಾಡದೆ ಹೋದ್ರೆ ಮಾರ್ಕ್ಸ್ ಹೋಗುತ್ತೆ. ಆದ್ರಿಂದ ಅವ್ರು ಯಾವ ಯೂನಿಟ್ ಅನ್ನು ಮೆನ್ಷನ್ ಮಾಡಿರ್ತಾರೋ ಅದೇ ಯೂನಿಟ್ ಅನ್ನು ಬರೀಬೇಕು. ಏಣಿಯ ಎತ್ತರ AB ಎಷ್ಟಿರುತ್ತೆ? 10 ಮೀಟರ್ ಇರುತ್ತೆ. ನೆಕ್ಸ್ಟ್ ನೆಲದಿಂದ ಪಾದದಿಂದ ಏಣಿಗೆ ಇರ್ತಕ್ಕಂತಹ ದೂರ ಎತ್ತರ ಎಷ್ಟಿದೆ? ಪಾದದಿಂದ ಇರ್ತಕ್ಕಂತಹ ಎತ್ತರ ಎಷ್ಟಿದೆ? AC ಎಷ್ಟು? 8 ಮೀಟರ್. ಆದರೆ ಪಾದವು ನೆಲದಿಂದ ಇರ್ತಕ್ಕಂತಹ ದೂರ, ನೆಲದಿಂದ ಪಾದವು ಇರುವ ದೂರ, ನೆಲದಿಂದ ಪಾದವು ಇರುವ ದೂರ, ನೆಲದಿಂದ ಪಾದವು ಇರುವ ದೂರ ಎಷ್ಟು ಬರೀತೀರಾ ನೀವು? BC ಇಸ್ ಈಕ್ವಲ್ ಟು ಏನು ಬರೀತೀರಾ? ಕ್ವಶನ್ ಮಾರ್ಕ್. BC ಇಸ್ ಈಕ್ವಲ್ ಟು ಏನು ಬರೀತೀರಾ? ಕ್ವಶನ್ ಮಾರ್ಕ್. ಇದು ಒಂದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಪೈಥಾಗರಸ್ ಪ್ರಮೇಯದ ಪ್ರಕಾರ ಹಾಕಿದ್ರೆ AB ಸ್ಕ್ವೇರ್ ಇಸ್ ಈಕ್ವಲ್ ಟು AC ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AB ಸ್ಕ್ವೇರ್ ಇಸ್ ಈಕ್ವಲ್ ಟು AC ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AB ಎಷ್ಟು ಕೊಟ್ಟಿದ್ದಾರೆ? 10 ಕೊಟ್ಟಿದ್ದಾರೆ. 10 ಸ್ಕ್ವೇರ್ ಇಸ್ ಈಕ್ವಲ್ ಟು AC ಅಂದರೆ ಎಷ್ಟು ಸ್ಕ್ವೇರ್ ಬರೀತೀರಾ? 8 ಸ್ಕ್ವೇರ್ ಬರೀತೀರಾ ಪ್ಲಸ್ BC ಸ್ಕ್ವೇರ್. 10 ಎಷ್ಟು? 100. 8 ಎಷ್ಟು? 64 ಪ್ಲಸ್ BC ಸ್ಕ್ವೇರ್. ದೇರ್ಫೋರ್ BC ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ? 100 ಮೈನಸ್ 64 ಪ್ಲಸ್ 64 ಆ ಕಡೆ ಹೋದ್ರೆ ಏನಾಗುತ್ತೆ? ಮೈನಸ್ 64. 100ರಲ್ಲಿ 64 ಹೋದ್ರೆ ಎಷ್ಟು? 36. ದೇರ್ಫೋರ್ BC ಇಸ್ ಈಕ್ವಲ್ ಟು ರೂಟ್ 36. ರೂಟ್ 36ರ ವರ್ಗಮೂಲ ಎಷ್ಟು? 6. ರೂಟ್ 36ರ ವರ್ಗಮೂಲ ಎಷ್ಟು? 6. ಆದ್ರಿಂದ BC ಉದ್ದ ಎಷ್ಟು ಬರುತ್ತೆ? 6 ಮೀಟರ್ ಬರುತ್ತೆ. ನಿಮಗೆ ನಾನು ಹೇಳಿದ್ದೆ ಪೈಥಾಗರಸ್ನ ತ್ರಿವಳಿ ಅಂತ 10, 8 ಇದ್ರೆ ಎಷ್ಟು ಉತ್ತರ ಬರುತ್ತೆ? ಯಾವಾಗಲೂ 6 ಉತ್ತರ ಬರುತ್ತೆ. ಆದ್ರಿಂದ 10, 8 ಮತ್ತೆ 6ಕ್ಕೆ ನಾವೇನಂತ ಕರಿತೀವಿ?
ಪೈಥಾಗರಸ್ನ ತ್ರಿವಳಿಗಳು ಅಂತ ಕರಿತೀವಿ. ಆದ್ದರಿಂದ ಏಣಿಯ ಪಾದವು ನೆಲದಿಂದ ಇರುವ ದೂರ ಎಷ್ಟು ಮೀಟರ್? 6 ಮೀಟರ್. ಪೈಥಾಗರಸ್ ಪ್ರಮೇಯ ಅಪ್ಲೈ ಮಾಡಿಕೊಂಡು ಬೆಲೆಯನ್ನ ತುಂಬಿದ್ರೆ ನನಗೇನು ಸಿಗುತ್ತೆ? ಇಲ್ಲಿ ಉತ್ತರ ಸಿಗುತ್ತೆ. ಈ ತರ ಯಾವುದೇ ಲೆಕ್ಕ ಕೊಡ್ಲಿ, ಇದು ಪೈಥಾಗರಸ್ ಪ್ರಮೇಯದ ಮೇಲೆ ಆಗಿರೋದ್ರಿಂದ ನೀವೇನ್ ಮಾಡಬೇಕು? ಪೈಥಾಗರಸ್ ಪ್ರಮೇಯವನ್ನೇ ಅಪ್ಲೈ ಮಾಡಿ ನೀವು ಆನ್ಸರ್ ಬರಂಗೆ ಮಾಡಬೇಕು. ನೆಕ್ಸ್ಟ್ ಅದೇ ತರ ಇನ್ನೊಂದು ಲೆಕ್ಕ ಇದೆ. ಅದು ಎಷ್ಟನೇ ಲೆಕ್ಕ? ಅದು 10ನೇ ಲೆಕ್ಕ. 10ನೇ ಲೆಕ್ಕದಲ್ಲಿ ಏನ್ ಕೊಟ್ಟಿದ್ದಾರಪ್ಪ ಅಂದ್ರೆ ಅವರು ನಮಗೆ 24 ಮೀಟರ್ ಉದ್ದದ ತಂತಿಯನ್ನು 18 ಮೀಟರ್ ಎತ್ತರವಿರುವ ತುದಿಗೆ ಕಟ್ಟಿ ಅದರ ಇನ್ನೊಂದು ತುದಿಯನ್ನು ನೆಲದಿಂದ ಮೇಲಿರುವ ಗೂಟಕ್ಕೆ ಸೇರಿಸಲಾಗಿದೆ. ತಂತಿಯು ಬಿಗಿಯಾಗಿ ಇರುವಂತೆ ಕಟ್ಟಬೇಕಾದರೆ ಕಂಬದ ಬುಡದಿಂದ ಗೂಟವನ್ನು ಎಷ್ಟು ದೂರದವರೆಗೆ ಕೊಂಡೊಯ್ಯಬೇಕು? ಕಂಬದಿಂದ ಇರುವ ದೂರವನ್ನು ಎಷ್ಟರವರೆಗೆ ನಾವು ಕೊಂಡೊಯ್ಯಬೇಕು? ನೋಡ್ರಿ, ಲೆಕ್ಕವನ್ನ ಬರೀತೀನಿ. 10ನೇ ಲೆಕ್ಕ. ಮೀಟರ್ ಉದ್ದದ 24 ಮೀಟರ್ ಉದ್ದದ ತಂತಿಯನ್ನು 18 ಮೀಟರ್ ಎತ್ತರದ ಒಂದು ನೇರವಾದ ಕಂಬದ ತುದಿಗೆ ಕಟ್ಟಿ ಅದರ ಇನ್ನೊಂದು ತುದಿಯನ್ನು ನೆಲದ ಮೇಲಿರುವ ಗೂಟಕ್ಕೆ ಸೇರಿಸಲಾಗಿದೆ. ತಂತಿಯು ಬಿಗಿಯಾಗಿ ಇರುವಂತೆ ಕಟ್ಟಬೇಕಾದರೆ ಕಂಬದ ಬುಡದಿಂದ ಗೂಟವನ್ನು ಎಷ್ಟು ದೂರದವರೆಗೆ ಕೊಂಡೊಯ್ಯಬೇಕು? ಎಷ್ಟು ಮೀಟರ್ ಉದ್ದ ಇರ್ತಕ್ಕಂತಹ ಏಣಿ ಇದೆ? ಹಿಂದಿನ ಲೆಕ್ಕ ಯಾವ ತರ ಇತ್ತು ಈ ಲೆಕ್ಕ ಅದೇ ತರನೇ ಇದೆ. ಎಷ್ಟು ಮೀಟರ್ ಉದ್ದದ ತಂತಿ ಇದೆ? 24 ಮೀಟರ್ ಉದ್ದದ ತಂತಿಯನ್ನು 18 ಮೀಟರ್ ಎತ್ತರದ ಕಂಬದ ಉದ್ದ ಎಷ್ಟಿದೆ? 18 ಮೀಟರ್ ಇದೆ. ಕಂಬದ ತುದಿಗೆ ಕಟ್ಟಿ ಅದರ ಇನ್ನೊಂದು ತುದಿಯನ್ನು ನೆಲದ ಮೇಲಿರುವ ಗೂಟಕ್ಕೆ ಸೇರಿಸಲಾಗಿದೆ. ಅಂದ್ರೆ ಹಿಂದಿನ ಲೆಕ್ಕ ಯಾವ ತರ ಇತ್ತು ಅದೇ ತರನೇ ನಾವು ಚಿತ್ರವನ್ನು ಹಾಕೋಬೇಕು. ಇಲ್ಲಿ ಯಾವ
ತ್ರಿಭುಜವನ್ನು ಹಾಕ್ತೀರಾ ನೀವು, ಲಂಬಕೋನ ತ್ರಿಭುಜವನ್ನು ಹಾಕ್ತೀರಾ. ಲಂಬಕೋನ ತ್ರಿಭುಜ ಹಾಕಿದ್ರೆ ಮಾತ್ರ ಲೆಕ್ಕ ಮಾಡಕ್ಕೆ ಬರೋದು. ಇದು ಪೈಥಾಗರಸ್ ಪ್ರಮೇಯದ ಮೇಲೆ ಇರೋದ್ರಿಂದ ಅದನ್ನ ಮೊದಲು ಯಾವ ತ್ರಿಭುಜ ಹಾಕೊಳ್ರಿ, ಲಂಬಕೋನ ತ್ರಿಭುಜ ಹಾಕೊಳ್ರಿ. ಎ ಬಿ ಸಿ, ಇಲ್ಲಿ ಬಿ ಒಳಗೆ ಎಷ್ಟು ಡಿಗ್ರಿ ಕೋನ ಇದೆ? 90 ಡಿಗ್ರಿ ಕೋನ ಇದೆ. ಎತ್ತರ ಎಷ್ಟಿದೆ? 18 ಮೀಟರ್ ಇದೆ. ಏಣಿಯ ಎತ್ತರ ಎಷ್ಟಿದೆ? 24 ಮೀಟರ್ ಇದೆ. ನಮಗೆ ಇದರ ಬುಡದಿಂದ ಏಣಿಗೆ ಇರ್ತಕ್ಕಂಥ ದೂರವನ್ನು ಏನು ಮಾಡ್ಬೇಕು? ನಾನು ಕಂಡುಹಿಡಿಬೇಕು. ಅಂದರೆ ಬಿ ಸಿ ಏನು ಹಾಕ್ತೀರಾ? ಕ್ವಶನ್ ಮಾರ್ಕ್ ಹಾಕ್ತೀರಾ. ಆದ್ದರಿಂದ ಎ ಬಿ ಸಿ ಒಂದು ಎಂತಹ ತ್ರಿಭುಜ? ಲಂಬಕೋನ ತ್ರಿಭುಜ. ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ. ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ. ಕೋನ ಬಿ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಬರೀತೀರಾ? 90 ಡಿಗ್ರಿ. ಕೋನ ಬಿ ಇಸ್ ಈಕ್ವಲ್ ಟು ಎಷ್ಟು? 90 ಡಿಗ್ರಿ. 90 ಡಿಗ್ರಿ ಆದಾಗ ಕರ್ಣ ಯಾವುದಾಗುತ್ತೆ? ಎ ಸಿ ಆಗುತ್ತೆ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಇಷ್ಟು ಲೆಕ್ಕ ಮಾಡಿರೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಹಾಕ್ಕೋಬೇಕಂತ. ಪೈಥಾಗರಸ್ ಪ್ರಮೇಯ ಹಾಕ್ಕೊಂಡಾಗ 90 ಡಿಗ್ರಿ ವಿರುದ್ಧ ಬಾಹುಗೆ ಏನಂತ ಕರಿತೀವಿ? ನಾವು ಕರ್ಣ ಅಂತ ಕರಿತೀವಿ. ಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಏನಾಗಿರುತ್ತೆ? ಸಮ ಆಗಿರುತ್ತೆ. ಆದ್ದರಿಂದ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಬಿ ಅಂದರೆ ಎಷ್ಟು ಬರೀತೀರಾ? 18 ಸ್ಕ್ವೇರ್ ಪ್ಲಸ್ ಬಿ ಸಿ ಗೊತ್ತಿಲ್ಲ ನನಗೆ. ಬಿ ಸಿ ಸ್ಕ್ವೇರ್ಗೆ ಬಿ ಸಿ ಸ್ಕ್ವೇರ್ ಹಂಗೆ ಇರಲಿ. ಎ ಸಿ ಸ್ಕ್ವೇರ್ ಅಂದರೆ ಎಷ್ಟು? 24 ಸ್ಕ್ವೇರ್. ಅಂದರೆ 24 × 24 ಗುಣಿಸ್ಕೋಬೇಕು. ಮತ್ತು 18 × 18 ಗುಣಿಸ್ಕೋಬೇಕು. ಎರಡನ್ನೂ ಕಳೆದು ಅದರಲ್ಲಿ ಏನನ್ನು ಕಂಡುಹಿಡಬೇಕು? ನಾನು ವರ್ಗಮೂಲವನ್ನು ಕಂಡುಹಿಡಬೇಕು. 24 × 24 ಎಷ್ಟಾಗುತ್ತೆ ಗುಣಿಸಿದ್ರೆ? 4 2 8 1 9, 4 2 8, 2 2 4, 576. 24 × 24 ಎಷ್ಟು? 576 ಇಸ್ ಈಕ್ವಲ್ ಟು 18 × 18. ಯಾವುದನ್ನು ಗುಣಿಸ್ಬೇಕು? 18 × 18 ಗುಣಿಸಿದರೆ 8 8 64ಕ್ಕೆ 4 ದಶಕ 6, 8 1 8, 9 10 11 12 13 14, 8 1 8 1 2, 8 4 12ಕ್ಕೆ 2 ದಶಕ 1, 324. ಎಷ್ಟು ಬರುತ್ತೆ? 324 ಪ್ಲಸ್ ಬಿ ಸಿ ಸ್ಕ್ವೇರ್. 324 ಪ್ಲಸ್ ಬಿ ಸಿ ಸ್ಕ್ವೇರ್. ಅವಾಗ ಏನಾಗುತ್ತೆ? 574ರಲ್ಲಿ ಎಷ್ಟನ್ನು ಕಳಿಬೇಕು? ನಾನು 324 ಕಳಿಬೇಕು. 324 ಇಸ್ ಈಕ್ವಲ್ ಟು ಎಷ್ಟು? ಬಿ ಸಿ ಸ್ಕ್ವೇರ್. 576ರಲ್ಲಿ 324 ಹೋದರೆ ಎಷ್ಟು ಉಳಿಯುತ್ತೆ? 6ರಲ್ಲಿ 4 ಹೋದರೆ 2, 7ರಲ್ಲಿ 2 ಹೋದರೆ 5, 5ರಲ್ಲಿ 3 ಹೋದರೆ 2, 252. ಎಷ್ಟು ಉಳಿಯುತ್ತೆ? 252. ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 252. 252ಕ್ಕೆ ಏನನ್ನು ಕಂಡುಹಿಡಬೇಕು? ನಾನು ವರ್ಗಮೂಲವನ್ನು ಕಂಡುಹಿಡಬೇಕು. ದೇರ್ಫೋರ್ ಬಿ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆನ್ 252. ಇದಕ್ಕೆ ವರ್ಗಮೂಲ ಇಲ್ಲ ನಮಗೆ. ಇದಕ್ಕೆ ಡೈರೆಕ್ಟಾಗಿ ವರ್ಗಮೂಲದ ಸಂಖ್ಯೆ ಅಲ್ಲ ಇದು. 252 ಅನ್ನೋದು ವರ್ಗಮೂಲದ ಸಂಖ್ಯೆ ಅಲ್ಲ. ಆದ್ದರಿಂದ ನಾನು ಏನು ಮಾಡಬೇಕು? ಅಪವರ್ತನ ವಿಧಾನದಿಂದ ವರ್ಗಮೂಲವನ್ನು ಕಂಡುಹಿಡಬೇಕು. ನಿಮಗೆ 8ಅಲ್ಲಿ ತೋರಿಸಿರ್ತಾರೆ ಯಾವ ಥರ ಮಾಡಬೇಕಂತ. 252 ಇರೋದನ್ನ ನೀವು ಭಾಗಿಸ್ತಾ ಹೋದರೆ 2 1 2, 2 2 4, 2 6 12, 2 6 12, 2 3 6, 6 3 9, 3 ಮಗ್ಗಿಲು ಹೋಗುತ್ತೆ. 3 2 6, 3 1 3. ನೆಕ್ಸ್ಟ್ 3 7 21. 3 7 ಎಷ್ಟು? 21. 7 ಭಾಗ ಆಗಲ್ಲ. 2 2 4, 4 3 12, 12 3 12 12, 12 24, 12 36. ರೂಟ್ 7ಕ್ಕೆ ರೂಟ್ 7 ಹಾಗೆ ಬರೀತೀರಾ. ಆದ್ದರಿಂದ 36 × 7. 36 × 7 ವರ್ಗಮೂಲ ಚಿಹ್ನೆ ಹಾಕಿ ಎಷ್ಟು ಬರೀಬೇಕು? 36 × 7. 36ರ ವರ್ಗಮೂಲ ಎಷ್ಟು? 6. ಆದ್ದರಿಂದ 6 ರೂಟ್ 7 ಎಷ್ಟು ಬರುತ್ತೆ ಉತ್ತರ? 6 ರೂಟ್ 7 ಮೀಟರ್. ಎಷ್ಟು ದೂರದವರೆಗೆ ಕೊಂಡೊಯ್ಯಬೇಕು ಅಂದರೆ ಎಷ್ಟು ಬರೀತೀರ ನೀವು ಉತ್ತರನ? 6 ರೂಟ್ 7 ಮೀಟರ್ ಅಂತ ಬರೀಬೇಕು. ಇದು ಪೈಥಾಗರಸ್ ಪ್ರಮೇಯವನ್ನು ಉಪಯೋಗಿಸಿಕೊಂಡು ಹಿಂದಿನ ಲೆಕ್ಕ ಯಾವ ಥರ ಇತ್ತಲ್ಲ ಅದೇ ಥರನೇ ಮಾಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ವರ್ಗಮೂಲ ಸಂಖ್ಯೆ ಬರಲ್ಲ ನನಗೆ. ವರ್ಗಮೂಲ ಬರಲ್ಲ ಅಂದಾಗ ಇದಕ್ಕೆ ಏನು ಮಾಡಬೇಕು? ನಾನು ಅಪವರ್ತನ ವಿಧಾನದಿಂದ ವರ್ಗಮೂಲವನ್ನು ನಾನು ಮಾಡಿಕೊಂಡಾಗ
ಎರಡೆರಡಲೆ 4, 4 4 ಮೂರಲೆ 12, 12 ಮೂರಲೆ 36, 36 ಇಂಟು 7. ನೆಕ್ಸ್ಟ್ ಬಾಕ್ಸಕ್ಕೆ ಬರಲ್ಲ. 36ರ ವರ್ಗಮೂಲ ಎಷ್ಟು? 6. ರೂಟ್ 7ಕ್ಕೆ ರೂಟ್ 7 ಹಾಗೆ ಇಡಬೇಕು. ಆದ್ದರಿಂದ ಫೈನಲ್ ಉತ್ತರ ಎಷ್ಟು? ದೇರ್ಫೋರ್ ನನಗೆ ಏನು ಬೇಕಾಗಿರೋದು? ಬಿ ಸಿ ಉದ್ದ ಎಷ್ಟು ಬರುತ್ತೆ? 6 ರೂಟ್ 7. ಬಿ ಸಿ ಉದ್ದ ಎಷ್ಟು ಬರುತ್ತೆ ನನಗೆ? 6 ರೂಟ್ 7 ಮೀಟರ್. ನೆಕ್ಸ್ಟ್ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕ ತೋರಿಸ್ತೀನಿ. ಅಂದರೆ ಇದು ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಆಪ್ಷನ್ ಕೊಟ್ಟಿರೋದ್ರಿಂದ ಎಕ್ಸಾಮಲ್ಲಿ ಕೇಳಿದ್ರು ಕೇಳ್ಬೋದು. ಆದ್ದರಿಂದ ನೀವು ಫಸ್ಟ್ ಆ ಲೆಕ್ಕವನ್ನು ಮಾಡೋಣ. ಏನು ಕೊಟ್ಟಿದ್ದಾರೆ ನೋಡ್ರಿ? 17ನೇ ಲೆಕ್ಕ ಇದೆ, ಒಂದು ಕೊನೆಯ ಲೆಕ್ಕ ಇದೆ. ಸರಿಯಾದ ಉತ್ತರ ಗುರುತಿಸಿ ಮತ್ತು ಸಮರ್ಥಿಸಿ ಅಂತ ಹೇಳಿ. ಎಷ್ಟನೇ ಲೆಕ್ಕ ಇದೆ? 17ನೇ ಲೆಕ್ಕ ಇದೆ. ಸರಿಯಾದ ಉತ್ತರ ಗುರುತಿಸಿ ಮತ್ತು ಸಮರ್ಥಿಸಿ. ಸರಿಯಾದ ಉತ್ತರ ಗುರುತಿಸಿ ಮತ್ತು ಸಮರ್ಥಿಸಿ. ABC ತ್ರಿಭುಜದಲ್ಲಿ AB is equal to 6 ರೂಟ್ 3. AB is equal to 6 ರೂಟ್ 3. AC is equal to 12 ಸೆಂಟಿಮೀಟರ್. BC is equal to 6 ಸೆಂಟಿಮೀಟರ್. ಆದರೆ 6 ಸೆಂಟಿಮೀಟರ್ ಆದರೆ ಕೋನ ಬಿ ಯು ಎ 120 ಡಿಗ್ರಿ, ಬಿ 60 ಡಿಗ್ರಿ, ಸಿ 90 ಡಿಗ್ರಿ, ಡಿ 45 ಡಿಗ್ರಿ. ಡಿ ಎಷ್ಟು? 45 ಡಿಗ್ರಿ. ಇದರಲ್ಲಿ ಸರಿ ಉತ್ತರ ಯಾವುದು ಅನ್ನೋದನ್ನ ನಾವು ಟಿಕ್ ಮಾರ್ಕ್ ಹಾಕೋಕ್ಕಿಂತ ಮುಂಚೆ ಅದನ್ನ ಯಾವ ಥರ ಬಂದಿದೆ ಅಂತ ಚೆಕ್ ಮಾಡಿಕೊಂಡು ನಾವು ಆಮೇಲೆ ಟಿಕ್ ಮಾರ್ಕ್ ಹಾಕಬೇಕು. ಯಾಕೆಂದರೆ AB, AC ಮತ್ತು BC ಕೊಟ್ಟಿದ್ದಾರೆ. BC ಕೊಟ್ಟಾಗ ನಮಗೆ LHS ಮತ್ತು RHS ಏನಾಗಬೇಕು? ಟ್ಯಾಲಿ ಆಗಬೇಕು. ಲಂಬಕೋನ ತ್ರಿಭುಜ ಮಾಡಬೇಕಾದ್ರೆ ಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಆಗಿರುತ್ತೆ ಅಂದಾಗ ನಮಗೆ ಪ್ರತಿಯೊಂದನ್ನು ಸ್ಕ್ವೇರ್ ಮಾಡಿಕೊಂಡು ಎಡಭಾಗ ಬಲಭಾಗ ಸಮ ಬಂದರೆ ಮಾತ್ರ ನಾವು ಯಾವುದಕ್ಕೆ ಹಾಕಕ್ಕೆ ಬರುತ್ತೆ? 90 ಡಿಗ್ರಿಗೆ ಹಾಕಕ್ಕೆ ಬರುತ್ತೆ. ಹಂಗೇನೆ ಸುಮ್ಮನೆ 90 ಡಿಗ್ರಿ ಹಾಕಬಾರ್ದು. ಆದ್ದರಿಂದ ಫಸ್ಟ್ AB ಬರ್ಕೊಳ್ರಿ. AB ಎಷ್ಟಿದೆ? 6 ರೂಟ್ 3. ಇದನ್ನು ಸ್ಕ್ವೇರ್ ಮಾಡಿದರೆ AB ಸ್ಕ್ವೇರ್ ಇಸ್ ಈಕ್ವಲ್ ಟು 6 ರೂಟ್ 3 ಹೋಲ್ ಸ್ಕ್ವೇರ್. 6 ರೂಟ್ 3 ಹೋಲ್ ಸ್ಕ್ವೇರ್ ಅಂದರೆ 6 36. ರೂಟ್ 3 ಇಂಟು ರೂಟ್ 3 ಬರೀ 3. 6 3 18ಕ್ಕೆ 8 10 1 ಎಷ್ಟು ಬರುತ್ತೆ? 108 ಬರುತ್ತೆ. AB ಸ್ಕ್ವೇರ್ ಮಾಡಿದರೆ ಎಷ್ಟು ಬರುತ್ತೆ? 108 ಬರುತ್ತೆ. AC ಎಷ್ಟು ಕೊಟ್ಟಿದ್ದಾರೆ? ಅವರು ನಮಗೆ 12 ಸೆಂಟಿಮೀಟರ್ ಕೊಟ್ಟಿದ್ದಾರೆ. AC ಎಷ್ಟು ಕೊಟ್ಟಿದ್ದಾರೆ? 12 ಸೆಂಟಿಮೀಟರ್ ಕೊಟ್ಟಾಗ AC ಸ್ಕ್ವೇರ್ ಮಾಡಿದರೆ ಎಷ್ಟು ಬರುತ್ತೆ? 12 ಸ್ಕ್ವೇರ್ ಅಂದರೆ 144. AC ಎಷ್ಟು ಬರುತ್ತೆ? 144. ನೆಕ್ಸ್ಟ್ BC ಕೊಟ್ಟಿದ್ದಾರೆ. BC ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. 6 ಸೆಂಟಿಮೀಟರ್ ಕೊಟ್ಟಾಗ BC ಸ್ಕ್ವೇರ್ ಮಾಡಿದರೆ 6 ಸ್ಕ್ವೇರ್ ಅಂದರೆ ಎಷ್ಟು ಬರುತ್ತೆ? 36 ಸೆಂಟಿಮೀಟರ್. 36 ಸೆಂಟಿಮೀಟರ್. ಇವಾಗ ನೋಡ್ರಿ, ಯಾವುದಾದ್ರೂ ಎರಡು ನಂಬರನ್ನು ಕೂಡಿದಾಗ 3ನೇ ನಂಬರಿಗೆ ಸಮ ಬಂದರೆ ಮಾತ್ರ ನಾವು ಯಾವುದಕ್ಕೆ ಹಾಕೋಕ್ಕೆ ಸಮ? 90 ಡಿಗ್ರಿ ಆಪ್ಷನ್ಗೆ ಹಾಕೋಕ್ಕೆ ಸಮ. ಆದ್ದರಿಂದ 108 ಮತ್ತು 36 ನೀವು ಕೂಡಿದರೆ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AB ಸ್ಕ್ವೇರ್ ಎಷ್ಟು ಬಂದಿದೆ ನನಗೆ? 108 ಬಂದಿದೆ. 108 ಪ್ಲಸ್ 36 ಇದೆಷ್ಟಿದೆ? 144. 144 ಇಸ್ ಈಕ್ವಲ್ ಟು ಎಷ್ಟು? 144. LHS ಇಸ್ ಈಕ್ವಲ್ ಟು ಏನು? RHS. ಆದ್ದರಿಂದ ನಾವು ಯಾವ ಆಪ್ಷನ್ಗೆ ಹಾಕಬೇಕು? 90 ಡಿಗ್ರಿ ಉತ್ತರಕ್ಕೆ ಏನು ಮಾಡಬೇಕು? ನಾವು ರೈಟ್ ಮಾರ್ಕನ್ನು ಹಾಕಬೇಕು. ಯಾಕೆಂದರೆ ಇದು ಸ್ವಲ್ಪ
ಬೇರೆ ಥರ ಆಗಿರ್ತಕ್ಕಂಥ ಲೆಕ್ಕ. 90 ಡಿಗ್ರಿ ಹಾಕೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು, 90 ಡಿಗ್ರಿ ಬರುತ್ತಾ ಅಂತ ಚೆಕ್ ಮಾಡಬೇಕಾದ್ರೆ LHS RHS ಏನಾಗಬೇಕು, ನನಗೆ ಟ್ಯಾಲಿ ಆಗಬೇಕು. ಟ್ಯಾಲಿ ಆಗಬೇಕಾದ್ರೆ ಯಾವುದಾದ್ರೂ ಒಂದು ಬಾಹುವಿನ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಏನು ಬಂದಿರಬೇಕಲ್ಲಿ, ಸಮ ಬಂದಿರಬೇಕು. ಸಮ ಬಂದಿದ್ರೆ ಮಾತ್ರ ನಾವೇನು ಹಾಕೋಕ್ಕೆ ಸಾಧ್ಯ, ಇದಕ್ಕೆ ನಾವು ರೈಟ್ ಮಾಡ್ಕೋಕ್ಕೆ ಸಾಧ್ಯ. ಆದ್ದರಿಂದ 144 144 ಬರೋದ್ರಿಂದ ಯಾವ ಉತ್ತರಕ್ಕೆ ಹಾಕ್ತೀರಾ ನೀವು, ಬಿ ಉತ್ತರಕ್ಕೆ ಹಾಕ್ತೀರಾ. ನೆಕ್ಸ್ಟ್, ಇದು ಸ್ವಲ್ಪ ವೆರೈಟಿ ಇರ್ತಕ್ಕಂಥ ಲೆಕ್ಕ ಅಂತ ನಾನು ತಗೊಂಡು ಮಾಡಿದೆ. ಯಾಕೆಂದರೆ ಆಪ್ಷನ್ ಕೊಟ್ಟರು ನಾವು ಅದನ್ನು ಚೆಕ್ ಮಾಡಿ ಬರುತ್ತೆ ಅಂತ ನೋಡಿ ಆಮೇಲೆ ಏನು ಮಾಡಬೇಕು, ಅದಕ್ಕೆ ರೈಟ್ ಮಾರ್ಕನ್ನು ಹಾಕಬೇಕು. ಅಂದರೆ 90 ಡಿಗ್ರಿ ಬರಬೇಕಾದ್ರೆ ಯಾವ ಕಂಡೀಷನ್ ನಮಗೆ ಅಪ್ಲೈ ಆಗಬೇಕು ಅಂತ. ನೆಕ್ಸ್ಟ್ ಬಂದರೆ 12ನೇ ಲೆಕ್ಕ, 6 ಮೀಟರ್ ಮತ್ತು 11 ಮೀಟರ್ ಉದ್ದದ 2 ಕಂಬಗಳು ಸಮತಟ್ಟಾದ ನೆಲದ ಮೇಲೆ ನಿಂತಿವೆ. ಆ ಕಂಬಗಳ ಪಾದಗಳ ನಡುವಿನ ಅಂತರ ಪಾದಗಳ ನಡುವಿನ ಅಂತರ 12 ಮೀಟರ್ ಆದರೆ ಅವುಗಳ ತುದಿಗಳ ನಡುವಿನ ಅಂತರವೇನು? ತುದಿಗಳ ಅಂತರವೇನು? ಅಂತರ ಅಂದರೆ ಏನು? ಡಿಸ್ಟೆನ್ಸ್ ಅಂತ ಕರಿತೀವಿ. ಎರಡು ಕಂಬ ಬರಬೇಕು. ಒಂದು 6 ಮೀಟರ್ ಉದ್ದ ಇರಬೇಕು, ಇನ್ನೊಂದು 11 ಮೀಟರ್ ಉದ್ದ ಇರಬೇಕು. ಎರಡು ಕಂಬಗಳನ್ನು ಹಾಕಬೇಕಂದ್ರೆ ನಾನು ಒಂದು ಚಿಕ್ಕದು ಹಾಕಬೇಕು, ಒಂದು ದೊಡ್ಡದು ಹಾಕಬೇಕು. ಆದ್ದರಿಂದ ಯಾವ ಥರ ಬರುತ್ತೆ ಚಿತ್ರ? ಇದು ಒಂದು ಕಂಬ, ಇದು ಇನ್ನೊಂದು ಕಂಬ. ಇದು ಎಷ್ಟು ಮೀಟರ್ ಇದೆ? ಇದು 6 ಮೀಟರ್ ಇದೆ. ಇದು ಎಷ್ಟು ಮೀಟರ್ ಇದೆ? 11 ಮೀಟರ್ ಇದೆ. ಇವೆರಡರ ನಡುವಿನ ದೂರ ಎಷ್ಟಿದೆ? 12 ಮೀಟರ್ ಇದೆ. ಇಲ್ಲೂ ಎಷ್ಟಿದೆ? 12 ಮೀಟರ್ ದೂರ ಇದೆ. ಇದಕ್ಕೆ ಇರ್ತಕ್ಕಂತಹ ದೂರವನ್ನು ಏನು ಮಾಡಬೇಕು? ನಾನು ಕಂಡುಹಿಡಿಬೇಕು. ಇದು ಪೈಥಾಗರಸ್ ಪ್ರಮೇಯ ಇರೋದ್ರಿಂದ ನೀವು ಏನು ಮಾಡ್ತೀರಾ? ಪೈಥಾಗರಸ್ ಪ್ರಮೇಯವನ್ನೇ ಹಾಕೋಬೇಕು. ಆದ್ದರಿಂದ AB. ನೆಕ್ಸ್ಟು ಇದು ಚೌಕತ್ತರ ಚಿತ್ರ ಬರೋದ್ರಿಂದ ನನಗೆ ಇಲ್ಲಿ C ಬರೀರಿ, ಇಲ್ಲಿ D ಬರೀರಿ, ಮತ್ತು ಇಲ್ಲೊಂದು ಹೆಸರು ಕೊಟ್ಟರೆ ಇದಕ್ಕೆ P ಅಂತ ಕರೀರಿ. AB ಅಂತಕ್ಕಂಥದ್ದು ಒಂದು ಕಂಬ, CD ಅಂತಕ್ಕಂಥದ್ದು ಒಂದು ಕಂಬ. ಆ ಕಂಬಗಳ ನಡುವಿನ ದೂರ 12 ಮೀಟರ್ ಇದ್ದರೆ ಅವುಗಳ ನಡುವಿನ ತುದಿಗಳ ಇದ್ರದ್ದು ತುದಿ ಇಲ್ಲಿದೆ, ಇದ್ರ ತುದಿ ಇಲ್ಲಿದೆ. ಈ ಎರಡು ತುದಿಗಳ ನಡುವಿನ ಅಂತರ ಅಂದರೆ AC ಬೆಲೆಯನ್ನು ನಾನು ಕಂಡುಹಿಡಿಯಬೇಕು. ಇಲ್ಲಿ ಏನು ಬಂದಿರುತ್ತೆ ಅಂದರೆ 90 ಡಿಗ್ರಿ ಇರುತ್ತೆ. ಆದ್ದರಿಂದ ನೀವು ಲೆಕ್ಕ ಮಾಡಬೇಕಾದ್ರೆ ಯಾವ ಥರ ಮಾಡ್ಕೊತೀರಾ ನೋಡ್ರಿ. ಮೊದಲು AB is equal to 6 ಮೀಟರ್. BD ಮತ್ತು AP ಎಷ್ಟು ಮೀಟರ್ ಇದೆ? 12 ಮೀಟರ್ ಇದೆ. AP ಎಷ್ಟು ಮೀಟರ್ ಇದೆ? 12 ಮೀಟರ್ ಇದೆ. ನೆಕ್ಸ್ಟು ನನಗೆ CP ಬೆಲೆ ಬೇಕಾದರೆ ಏನು ಮಾಡ್ತೀರಾ? CP CD ಮೈನಸ್ PD ಅಂದರೆ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ದೂರ ಎಷ್ಟು? 6. ಟೋಟಲ್ 11 ಇದೆ. ಟೋಟಲ್ ಉದ್ದ ಎಷ್ಟಿದೆ? ಇದು 11 ಇದೆ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 6 ಇದೆ. 11ರಲ್ಲಿ 6 ಕಳೆದ್ರೆ ಇದು ಎಷ್ಟು ಬರುತ್ತೆ? 5 ಬರುತ್ತೆ. 11ರಲ್ಲಿ 6 ಕಳೆದ್ರೆ ಎಷ್ಟು ಬರುತ್ತೆ? 5 ಬರುತ್ತೆ. ಆದ್ದರಿಂದ CP CD ಮೈನಸ್ PD.
ಸಿ ಡಿ ಅಂದರೆ ಎಷ್ಟು 11 ಮೈನಸ್ 6 ಅಂದರೆ ಎಷ್ಟು ಬರುತ್ತೆ 5 ಮೀಟರ್ ಬರುತ್ತೆ. ಮೀಟರ್ ಇದ್ದರೆ ಮೀಟರ್ ಇಡಬೇಕು, ಸೆಂಟಿಮೀಟರ್ ಇದ್ದರೆ ಸೆಂಟಿಮೀಟರ್ ಇಡಬೇಕು. ಇಲ್ಲಿ 5 ಇದೆ ಮತ್ತು ಇಲ್ಲೆಷ್ಟಿದೆ 12 ಇದೆ. ಇದು ಒಂದು ಲಂಬಕೋನ ತ್ರಿಭುಜ ಆಗೋದ್ರಿಂದ ನೀವು ಪೈಥಾಗರಸ್ ಪ್ರಮೇಯವನ್ನು ಹಾಕಿದರೆ ನಿಮಗೆ ಏನು ಬರುತ್ತೆ, ಎ ಸಿ ದೂರ ಬರುತ್ತೆ. ಅಂದರೆ ಎರಡು ಉದ್ದದ ಕಂಬಗಳ ನಡುವಿನ ದೂರ, ಕಂಬ ಇಲ್ಲೊಂದಿದೆ, ಇಲ್ಲೊಂದು ಕಂಬ ಇದೆ, ಇದರ ನಡುವಿನ ದೂರ ಅಂದರೆ ಎ ಸಿ ಬೆಲೆ ನನಗೆ ಬರುತ್ತೆ. ಆದ್ದರಿಂದ ಯಾವ ತ್ರಿಭುಜ ತಗೊಳ್ತೀರಾ, ಎ ಸಿ ಪಿ ತ್ರಿಭುಜದಲ್ಲಿ, ಎ ಸಿ ಪಿ ಲಂಬಕೋನ ತ್ರಿಭುಜದಲ್ಲಿ ಎಂಥ ತ್ರಿಭುಜ ತಗೋಬೇಕು ನಾನು, ಲಂಬಕೋನ ತ್ರಿಭುಜ ತಗೋಬೇಕು. ಎ ಸಿ ಪಿ ಲಂಬಕೋನ ತ್ರಿಭುಜದಲ್ಲಿ, ಎ ಸಿ ಪಿ ಲಂಬಕೋನ ತ್ರಿಭುಜದಲ್ಲಿ ಕೋನ ಪಿ ಇಸ್ ಈಕ್ವಲ್ ಟು ಎಷ್ಟು 90 ಡಿಗ್ರಿ. ಕೋನ ಪಿ ಇಸ್ ಈಕ್ವಲ್ ಟು ಎಷ್ಟು 90 ಡಿಗ್ರಿ. 90 ಡಿಗ್ರಿ ಆದಾಗ ಪೈಥಾಗರಸ್ ಪ್ರಮೇಯ ಹಾಕಿದರೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸಿ ಸ್ಕ್ವೇರ್ ಪ್ಲಸ್ ಎ ಪಿ ಸ್ಕ್ವೇರ್, ಪಿ ಸಿ ಸ್ಕ್ವೇರ್ ಪ್ಲಸ್ ಎ ಪಿ ಸ್ಕ್ವೇರ್. ಎ ಪಿ ಎಷ್ಟಿದೆ 12 ಇದೆ, 12 ಸ್ಕ್ವೇರ್ ಪ್ಲಸ್ ಪಿ ಸಿ ಎಷ್ಟಿದೆ 5 ಇದೆ, 5 ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು, ಎ ಸಿ ಸ್ಕ್ವೇರ್. 5 5 ಎಷ್ಟು 25 ಪ್ಲಸ್ 12 ಎಷ್ಟು 144, 144 ಪ್ಲಸ್ 25 ಕೂಡಿದ್ರೆ ಎಷ್ಟು ಬರುತ್ತೆ 169. ದೇರ್ಫೋರ್ ಎ ಸಿ ಇಸ್ ಈಕ್ವಲ್ ಟು ರೂಟ್ ಆನ್ 169. 169ರ ವರ್ಗಮೂಲ ಎಷ್ಟು 13. ದೇರ್ಫೋರ್ ಎ ಸಿ ಇಸ್ ಈಕ್ವಲ್ ಟು ಎಷ್ಟು 13 ಮೀಟರ್. ಅಂದರೆ ಕಂಬಗಳ ನಡುವಿನ ತುದಿಗಳ ಅಂತರ, ಕಂಬಗಳ ನಡುವಿನ ತುದಿಗಳ ಅಂತರ, ತುದಿಗಳ ಅಂತರ ಎಷ್ಟು ಬರುತ್ತೆ, ಎ ಸಿ ಬೆಲೆ ನನಗೆ 13 ಬರುತ್ತೆ. ಇದು ನೋಡ್ರಿ ಪೈಥಾಗರಸ್ ಟ್ರಿಪ್ಲೆಟ್, 12 5 ಇದ್ದರೆ ಎಷ್ಟು ಇರುತ್ತೆ 13 ಇರುತ್ತೆ. ಇದು ಪೈಥಾಗರಸ್ನ ತ್ರಿವಳಿಗಳು ಅಂತ ಕರಿತೀವಿ. 13 12 ಇದ್ದರೆ ಎಷ್ಟು ಉತ್ತರ ಬರುತ್ತೆ ನನಗೆ 5 ಉತ್ತರ ಬರುತ್ತೆ. ಆದ್ದರಿಂದ ಕಂಬಗಳ ತುದಿಗಳ ನಡುವಿನ ದೂರ ಎಷ್ಟು ಅಂತ ಬರೀತೀರಾ ನೀವು 5 13 ಮೀಟರ್. ಇದು ಮಾಡಬೇಕಾದ್ರೆ ನಾವು ಯಾವ ಪ್ರಮೇಯವನ್ನು ಉಪಯೋಗಿಸ್ಕೊಂಡಿದ್ದೀವಿ, ಪೈಥಾಗರಸ್ನ ಪ್ರಮೇಯ ಉಪಯೋಗಿಸ್ಕೊಂಡು ನಾವು ಏನು ಮಾಡಿದ್ದೀವಿ, ಲೆಕ್ಕವನ್ನು ಮಾಡಿದ್ದೀವಿ. ಏಣಿ ಚಿತ್ರ ಹಾಕಬೇಕಾದ್ರೆ, ಚಿತ್ರ ಕೊಟ್ಟಿರಲ್ಲ ಅವರು, ನಾವೇ ಹಾಕಬೇಕಾದ್ರೆ ಒಂದು ಏಣಿ 6 ಮೀಟರ್ ಇರಬೇಕು, ಇನ್ನೊಂದು ಏಣಿ ಎಷ್ಟು ಮೀಟರ್ ಇರಬೇಕು 11 ಮೀಟರ್ ಇರಬೇಕು. ಆ ಎರಡು ಏಣಿಗಳ ನಡುವಿನ ದೂರ ಎಷ್ಟಿರಬೇಕು 12 ಮೀಟರ್ ಇದ್ದರೆ ಅವ್ರು ಕೇಳಿರ್ತಕ್ಕಂಥ ಕ್ವಶನ್ ಅರ್ಥ ಮಾಡ್ಕೊಳ್ರಿ. ತುದಿಗಳ ನಡುವಿನ ಅಂತರ, ತುದಿ ಅಂದರೆ ಎ, ಇದ್ರ ತುದಿ ಅಂದರೆ ಸಿ, ಅಂದರೆ ಎ ಸಿಯನ್ನು ಸೇರಿಸಿದಾಗ ಎ ಸಿ ಬೆಲೆಯನ್ನು ಏನು ಮಾಡಬೇಕು ನಾನು ಕಂಡುಹಿಡಿಬೇಕು. ಆದ್ದರಿಂದ ಎ ಸಿ ಬೆಲೆ ಎಷ್ಟು ಬರುತ್ತೆ ನನಗೆ 13 ಮೀಟರ್. ಇನ್ನು ಉಳಿದಿರೋ ಲೆಕ್ಕಗಳನ್ನು ಮಾಡೋಣ. ಈಗ ಇದು ನಿಮಗೆ ಅರ್ಥ ಆಯ್ತಲ್ಲ, ಅರ್ಥ ಆದಮೇಲೆ ಇದೇ ಥರ ಲೆಕ್ಕ ಇದೆ, ಅದೇ ಥರ ಲೆಕ್ಕವನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು.